ನಾವು ತಿಳ್ಕೊಂಡಾಗ ಬಿಜೆಪಿ ನಮ್ಮ ಸರ್ಕಾರ ಏನೇನ್ ಮಾಡಿದೆ, ಕೇಂದ್ರ ಸರ್ಕಾರ ಏನೇನ್ ಮಾಡಿದೆ, ನಾವು ಬಂದರೆ ಏನೇನ್ ಮಾಡ್ತೇವೆ, ದಲಿತರಿಗೆ, ಹಿಂದುಳಿದವರಿಗೆ, ರೈತರಿಗೆ, ಹೆಣ್ಮಕ್ಕಳಿಗೆ, ವಯಸ್ಸಾಗಿರೋರಿಗೆ. ಹಾಗಾಗಿ ನಾವೊಂದು ತಿಳ್ಕೊಂಡು ಹೋಗ್ಬೇಕು. ಅಕಸ್ಮಾತ್ ನಮಗೆ ಗೊತ್ತಿರಲ್ಲಪ್ಪ, ರಾಜಕಾರಣಿಗಳು ನಾವು ನೆನ್ಪಿಟ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಅನ್ನೋದು ಯಾವಂತಕ್ಕೂ ಒಪ್ಕೋಬಾರ್ದು. ಸುಳ್ಳು ಪಳ್ಳು ಏನೋ ಹೇಳಿ ಬಂದ್ಬಿಡ್ಬೇಕು ಅಲ್ಲಿಂದ. ಯಾವ ರಾಜಕಾರಣಿ ಏನು ಗೊತ್ತೇ ಇಲ್ಲ ಅಂತ ಅನ್ನೋದಿಲ್ಲ. ವಾಜಪೇಯಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಪಾಕಿಸ್ತಾನಿಗೆ ಹೊಡೆದು ಸೈನಿಕರು ಸಾಯಿಸ್ಬಿಟ್ರು. ನೀವು ನೋಡ್ಕೊಂಡಿದ್ಯಾ? ನಿಗೇನ್ ಗೊತ್ತಿಲ್ಲ, ಆದ್ರೆ ಹೇಳ್ಬೇಕು. ನೋಡಿ, ವಾಜಪೇಯಿ ಇದ್ದಂತ ಸಂದರ್ಭದಲ್ಲಿ ಪಾಕಿಸ್ತಾನ ತಲೆ ಎತ್ತಲಿಲ್ಲ. ಮನಮೋಹನ್ ಸಿಂಗ್ ಬಂದಾಗ ಅಲ್ಲಿದ್ದಂತ ಪಾಕಿಸ್ತಾನದ ಸೈನಿಕರು, ಭಾರತ ಸೈನಿಕರು ಕೊಂದಾಕ್ಬಿಟ್ರು. ನರೇಂದ್ರ ಮೋದಿ ಬರ್ತಿದ್ದಂಗೆ ಒಬ್ಬರಿಗೆ 10 ಜನ ನರೇಂದ್ರ ಮೋದಿ ಅವರು ಪಾಕಿಸ್ತಾನದವ್ರು ಇಲ್ಲ ಅನ್ನೋಂತ ಗಂಡ ಯಾರು? ನರೇಂದ್ರ ಮೋದಿ. ಬೇರೆ ತೊಂದರೆನು? ಇದು ನಡೆದಿದ್ದು ಹೌದು. ಇಲ್ಲ ಅಂತ ಅಕಸ್ಮಾತ್ ಗೊತ್ತಿಲ್ಲ ಅಂತಂದ್ರೆ ನರೇಂದ್ರ ಮೋದಿ ಗಂಡಗಲಿ ಅನ್ನೋದನ್ನ ಇಡೀ ಪ್ರಪಂಚ ಹೋಗ್ತಾ ಇದೆ ತಾನೆ. ಇಡೀ ಪ್ರಪಂಚ ಹೋಗ್ತಾ ಇದೆ. ಈ ಸೇಲ್ ಬಂದ್ರೆ ಆಮೇಲೆ ನೋಡೋಣ. ನೀವು ಮನೆಗೆ ಹೋದಂತ ಸಂದರ್ಭದಲ್ಲಿ ಇಲ್ಲ ಮನಮೋಹನ್ ಸಿಂಗ್ ಇದ್ದಾಗ ಬಹಳ ಚೆನ್ನಾಗಿತ್ತು ಅಧಿಕಾರ. ಮುಂದೆ ಸಿದ್ದರಾಮಯ್ಯ ಏನಿಲ್ಲ, ಸಿದ್ದೂರಿನವ್ರಿಗೆ ದಲಿತರಿಗೆ ಕೆಲಸ ಮಾಡ್ತಾರೆ, ಅವ್ರಿಗಿಂತ ನೀವೇ ಹೇಳ್ಕೊಂಡ್ ಬಂದ್ಬಿಟ್ರೆ ನಿಮ್ಮ ಮನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮಲ್ಕೊಳ್ಳಿ, ಬಿಜೆಪಿ ಉಳಿಬೇಡಿ. ನಾವು ಬಿಜೆಪಿ ಕಾರ್ಯಕರ್ತರು,